ಎದುರುಗಡೆ ವ್ಯಕ್ತಿಗೆ ನಾನು ಹೇಗೆ ಕಾಣ್ತೀನಿ ಅನ್ನೋದು ನನಗೆ ಮ್ಯಾಟ್ರೇ ಆಗಲ್ಲ. ನಾವೇನು ತಪ್ಪು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನಮ್ಮನ್ನು ಕಂಡ್ರೆ ಯಾರಿಗಾಗಲ್ವೋ ಅವರನ್ನು ಮೆಚ್ಚೋಕೆ ಅಂತ ಹೋಗಿ ನಾವು ಭಾಳಷ್ಟು ದುಡ್ಡನ್ನು ಕಳ್ಕೊತೀವಿ. ಯಾವ ವಸ್ತು ನಮಗೆ ಅಗತ್ಯ ಇಲ್ವೋ ಅದನ್ನು ನಾವು ಖರೀದಿ ಮಾಡಿದ್ರೆ, ನಮ್ಗೆ ಯಾವ ವಸ್ತು ಅಗತ್ಯ ಅದನ್ನು ಮಾರಾಟ ಮಾಡಬೇಕಾಗತ್ತೆ. ನೀವು ಉಳಿತಾಯ ಅನ್ನೋದು ಡಿಕ್ಷನರಿಲಿ ಮಾತ್ರ ಇಟ್ಕೊಂಡ್ರೆ ಹಣ ಬೆಳೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಮೇರಿಕಾದ ಒಬ್ಬರು ರೈಟರ್ ಹೇಳ್ತಾರೆ, ಈ ಶ್ರೀಮಂತರ ಮನೆಯಲ್ಲಿ ಟಿ ವಿಗಳು ಸಣ್ಣದಿರುತ್ತಂತೆ, ಲೈಬ್ರರಿಗಳು ದೊಡ್ಡದಿರ್ತವಂತೆ. ಈ ಜನಸಾಮಾನ್ಯರ ಮನೆಯಲ್ಲಿ ಟಿ ವಿ ದೊಡ್ಡದಿರುತ್ತಂತೆ, ಲೈಬ್ರರಿಗೆ ಜಾಗನೇ ಇರಲ್ವಂತೆ. ವಾರನ್ ಬಫೆಟ್ ಒಂದು ಮಾತು ಹೇಳ್ತಾರೆ, ನಿಮ್ಗೆ ಯಾವ ಬಿಸ್ನೆಸ್ ಅರ್ಥ ಆಗಲ್ವೋ ಅದರಲ್ಲಿ ಹೂಡಿಕೆ ಮಾಡಬೇಡಿ ಅಂತ. ನಂದು ಬಹಳ ಅದೇ ಸಿಂಪಲ್ ಸಿದ್ಧಾಂತ. ತುಂಬ ಜನ ಹೇಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ಕಾರ್ ಇದ್ರೆ ಪ್ರೆಸ್ಟೀಜು, ಒಂದು ಬುಲೆಟ್ ಇದ್ರೇನೆ ಬೈಕ್ ಅಂದ್ರೆ ಒಂದು ಮರ್ಯಾದೆ. ನಂಗೆ ಅದು ಯಾವ ಭ್ರಮೆಗಳು ಇಲ್ಲ. ನಾನು ನನಗೋಸ್ಕರ ಬದುಕೋದನ್ನು ನಾನು ಕಲ್ತ್ಕೊಂಡಿದ್ದೀನಿ. ಅದು ಬಾಸ್ ವಾಲಾ, ಬಿ ದ ಬಾಸ್.